ಕಾಣ್ತಿಲ್ಲ. ಇವಳು ಉಸಿರಾಡ್ತಿದ್ದಾಳೆ ತಾನೆ? ಉಸಿರಾಡ್ತಿದ್ದಾಳೆ. ಹಾ ನೈನಿ ಹೇಳಮ್ಮ. ನೈನಿ ಎಸ್. ಪಿಠಾಪುರದ ಯುವರಾಣಿ ಹಾಸಿನಿ ದೇವಿ ಅವರು ಮುಕ್ಕಂಟಿಪುರದ ಯುವರಾಣಿ ನೈನಿ ಅವರನ್ನ ನಿದ್ರೆಯಿಂದ ಎಬ್ಸಕ್ ಬಂದಿದ್ದಾರೋ. ಎದ್ದೇಳು. ಹಾ ಹೇಳ್ತಾನೆ ಇಲ್ಲ. ಏನ್ ಹೇಳು? ಮಾಡ್ತೀನಿರು. ನೈನಿ ನೈನಿ ಹೇಳು. ನೈನಿ 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 ಹೇಳು. ನೈನಿ 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 ಹೇಳು. ನೈನಿ ನೈನಿ ನೈನಿ. ಕಚ್ಕುಳಿ ಕೊಟ್ರು, ಡಂಗೂರ ಸಾರಿದ್ರು, ಹೇಳ್ತಾನೆ ಇಲ್ವಲ್ಲ. ಏನಾಗಿರ್ಬೋದು? ಓಂ ಬ್ರೀಂ ಬ್ರೂಂ ಬ್ರಷ್. ನಮ್ ನೈನಿಗೆ ಎಚ್ಚರ ಆಗ್ಬೇಕು. ಓಂ ಬ್ರೀಂ ಬ್ರೂಂ ಬ್ರಷ್. ನಮ್ ನೈನಿಗೆ ಎಚ್ಚರ ಆಗ್ಬೇಕು. ನನ್ ಮಂತ್ರ ವರ್ಕೌಟ್ ಆಯ್ತು. ನೈನಿ ನೈನಿ ಗುಡ್ ಮಾರ್ನಿಂಗ್. ಅಕ್ಕ ಅಕ್ಕ ನೀವಿಷ್ಟೊತ್ತಿಗೆ ಯಾಕೆ ಬಂದಿದ್ದೀರಾ? ಯಾವಾಗ್ಲೂ ಬೆಳಗಾಯ್ತು, ನೀನಿನ್ನು ಬಂದಿಲ್ಲ ಅಂತ ನಾನೇ ಬಂದ್ಬಿಟ್ಟೆ. ಕುಂಭಕರ್ಣ ವಂಶಸ್ತ್ರ ನೀವು. ಇಷ್ಟೊಂದು ನಿದ್ರೆ ಮಾಡ್ತಿದ್ದೆ. ಏನೋ ಅಕ್ಕ, ರಾತ್ರಿ ಬೇಗನೆ ಮಲಗ್ಬಿಟ್ಟೆ, ಆದ್ರೆ ಬೆಳಗಾಗಿದ್ದೆ ಗೊತ್ತಾಗ್ಲಿಲ್ಲ. ಬೇಗ ರೆಡಿಯಾಗಿ ಬಂದ್ಬಿಡು. ನೀನಿನ್ನೂ ಪೂಜೆಗೆ ಹೂ ತಗೊಂಡ್ ಬಂದಿಲ್ಲ ಅಂತ ಅಜ್ಜಿ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ. ಅಯ್ಯೋ ಹಾಗ 5 ನಿಮಿಷದಲ್ಲಿ ಬಂದ್ಬಿಡ್ತೀನಿ ಅಕ್ಕ. ಹಾ ನೀನಿವತ್ತು ಹೊಸ ಸೀರೆ ಉಟ್ಕೊಂಡ್ ಬಾ. ಯಾಕಕ್ಕ? ವಿಶಾಲ್ ಕಣ್ಣಿಗೆ ಬೀಳ್ಬೇಕು. ನಿನಗೆ ಅರ್ಥ ಆಗಲ್ಲ ನೈನಿ, ನೀನ್ ಬೇಗ ಬಾ. ಎಲ್ರೂ ನಿಮ್ ತರನೇ ಯೋಚನೆ ಮಾಡಿದ್ರೆ ಎಷ್ಟ್ ಚೆನ್ನಾಗಿರುತ್ತಲ್ವಾ ಅಕ್ಕ? ಲಾಯರ್ ಜಗನ್ನಾಥ್, ಮಲ್ಲಿಗೆ ಅಂತ ಮಗಳನ್ನಲ್ಲ ಮೋಸ ಮಾಡೋ ನರೀನ್ ಹೆತ್ತಿದ್ಯಾ? ನಾವ್ ಯಾರೇ ಹೇಳಿದ್ರು, ಎಷ್ಟೇ ಹೇಳಿದ್ರು, ಹೆಬ್ಬೆಟ್ಟಿನ ಗುರುತು ಒತ್ತೋದಕ್ಕೆ ಅವಳು ಯಾರ ಮಾತನ್ನು ಕೇಳಿಲ್ಲ. ಆದ್ರೆ ಜಾಸ್ಮಿನ್ ಹೆಬ್ಬೆಟ್ಟಿನ ಗುರುತು ಹಾಕ್ಸಿದಾಳೆ. ಅವಳು ಹೆಬ್ಬೆಟ್ಟಿನ ಗುರುತು ಈ ಪೇಪರ್ ಮೇಲೆ ಬೀಳೋ ತರ ಮಾಡಿದಾಳೆ. ಗ್ರೇಟ್. ನೈನಿ ಇನ್ನೂ ಎತ್ತಿರಲ್ಲ. ಅವಳಿಗೆ ಮತ್ತೆ ಹೋಗಿ ಕಣ್ಣಲ್ಲಿ ಕಣ್ಣೀರ್ ಬಂದು ಅವಳು ಮನೆ ಒಳಗೆ ಬರೋಕ್ಕೂ ಮುಂಚೆ ವಿಶಾಲ್ ಕೈಯಲ್ಲಿ ಸೈನ್ ಹಾಕಿಸ್ಬಿಡ್ಬೇಕು. ಐ ವಿಲ್ ಫಿನಿಶ್ ಇಟ್. ಆ ತ್ರಿನೈನಿ ಕಥೆ ಇವತ್ತಿಲ್ಲಿಗೆ ಮುಗೀತು.
ಇದೆಯಲ್ಲ. ಒರೆಸ್ಕೊಂಡ್ರು ಹೋಗ್ತಿಲ್ವಲ್ಲ, ಹೇಗೆ ಅಂಟ್ಕೋತು ಇದು? ನೋಡಮ್ಮ, ಇದು ಇಂಕ್ ಪ್ಯಾಡ್. ಇದ್ರ ಮೇಲೆ ನಿನ್ನ ಹೆಬ್ಬೆಟ್ಟನ್ನು ಒತ್ತಿ ಈ ಪೇಪರ್ಸ್ ಮೇಲೆ ಹಚ್ಚಿ ಹಾಕಮ್ಮ. ಇದು ಆ ದಿನ ವಕೀಲರು ನನ್ನ ಕೈಯಿಂದ ವಿಚ್ಛೇದನ ಕೊಡಿಸ್ಬೇಕು ಅಂತ ಹೆಬ್ಬೆಟ್ಟು ಒತ್ಸಕ್ಕೆ ಉಪಯೋಗಿಸೋ ಮಸಿ ಥರ ಇದೆಯಲ್ಲ. ಅಂದ್ರೆ ಈ ಪೇಪರ್ಸಲ್ಲಿರೋ ಮ್ಯಾಟರ್ಗೆ ಮೀನಿಂಗ್ ಅರ್ಥ ಆದ್ರೆ ಹೆಬ್ಬೆಟ್ ಹಾಕ್ತೀಯಾ ಅಂತಾಯ್ತು. ಇಲ್ಲಿ ಹೆಬ್ಬೆಟ್ಟು ಒತ್ತಿದ್ರೆ ಏನಾಗುತ್ತೆ? ಕಾನೂನು ಪ್ರಕಾರ ಇಬ್ರು ಬೇರೆ ಆಗ್ತೀರಾ. ಈಗಿನ ತನಕ ಗಂಡ ಹೆಂಡತಿ ಥರ ಇರೋ ನೀವು ಮುಂದಿನ ಕ್ಷಣದಿಂದ ನೀವಂತೀರಾ ಅವರಂತೀರಾ. ಹಾಗಾಗ್ಬಿಟ್ರೆ ಏನ್ ಮಾಡೋದು? ವಿಶಾಲಕ್ಷಮ್ಮ ತಾಯಿ, ಈಗ ಏನ್ ಮಾಡ್ಲಿ? ಏನ್ ಮಾಡ್ಲಿ? ವಿಶಾಲ್ ವಿಶಾಲ್ ವಿಶಾಲ್, ನೀನ್ ಹೊರಗೆ ಹೋಗ್ಬೇಕಾದ್ರೆ ನಾನು ಎದುರಿಗೆ ಬಂದೆ ಅಂತ ನೀನೇನು ಅನ್ಕೊಳ್ಳಲ್ಲ ಅಲ್ವಾ? ತಲೆ ಕೆಡಿಸ್ಕೊಳ್ಳಲ್ಲ ಮಾವ. ವಿಶಾಲ್ ವಿಶಾಲ್, ತಲೆ ಕೆಡಿಸ್ಕೊಳ್ದಿರೋದು ನನ್ನ ಬಗ್ಗೆನಾ ಸೆಂಟಿಮೆಂಟ್ ಬಗ್ಗೆನಾ? ಜೋಕ್ ಮಾಡಿದೆ ಅಷ್ಟೇ. ನಿನ್ನ ನಮ್ಮ ಅಕ್ಕ ಕರಿತಿದ್ದಾಳೆ, ಬಾ. ಮಾವ, ಅರ್ಜೆಂಟ್ ಕೆಲ್ಸದ ಮೇಲೆ ನಾನು ಆಚೆ ಹೋಗ್ತಿದ್ದೇನೆ. ಬಿಸ್ನೆಸ್ ಅಲ್ಲಿ ಏನಿದೆ ವಿಶಾಲ್, ಫೋನ್ ಮಾಡಿದ್ರೆ ಸರಿ ಹೋಗುತ್ತೆ. ಮಾವ, ಇದು ಹಾಗಲ್ಲ, ಸೈನ್ ಮಾಡಿದ್ರೇನೆ ಸರಿ ಹೋಗೋದು. ಸೈನಾ? ಅದಕ್ಕಿಂತ ಹೆಚ್ಚಾಗಿ ನನಗೆ ಏನು ಗೊತ್ತಿಲ್ಲ. ನಡಿ ನಡಿ ಹೋಗೋಣ. ಮಾವ, ಅಲ್ಲ ಮಾವ, ನನಗೆ ಟೈಮ್ ಆಗ್ತಿದೆ. ಅರ್ಥ ಮಾವ, ನನಗೆ ಕೆಲಸ ಇದೆ ಮಾವ. ಬಾ ಬಾ, ನನಗೆ ಈಗ ಟೈಮ್ ಇಲ್ಲ ಮಾವ. 2 ನಿಮಿಷ ಅಷ್ಟೇ. ಬಾ. ಏನಮ್ಮ ನೈನಿ, ನಿಂಗೆ ಈಗ ಬೆಳಕಾಯ್ತಾ? ಜರ್ಕುಳಿ ಅಕ್ಕ. ಅಕ್ಕ ಅಂದ್ಬಿಟ್ಟು ಎಲ್ಲ ಕೆಲಸನೂ ನಮ್ಮ ತಲೆ ಮೇಲೆ ಹಾಕ್ಬೇಕು ಅನ್ಕೊಂಡಿದ್ಯಾ? 6 ಗಂಟೆಗೆಲ್ಲ ಕೆಲ್ಸಕ್ಕೆ ಬರ್ತಿದ್ದೆ, ಈಗ 10 ಆದ್ರೂ ಬರ್ಲಿಲ್ಲ ಅಂದ್ರೆ ಏನ್ ಅನ್ಕೋಬೇಕು? ಅಕ್ಕ ಅಕ್ಕ ಅಕ್ಕ, ವಿಶಾಲ್ ಬಂದ. ವಿಶಾಲ್, ಕೂತ್ಕೊಳ್ಳಪ್ಪ. ಮಾಮ್, ಮಾವ ಏನೋ ಸೈನು ಅದು ಇದು ಅಂತಿದ್ದಾರೆ, ನನ್ಗೆ ಅರ್ಥ ಆಗ್ಲಿಲ್ಲ. ಅವ್ನ್ ಕೆಲಸ ಮಾಡ್ತಾನಾದ್ರೆ ಹೇಳಕ್ ಬರಲ್ಲ. ನನಗೆ ಗೊತ್ತು. ಬಾಗ್ಲು ಯಾಕೆ ಲಾಕ್ ಮಾಡಿದೆ ಜಾಸ್ಮಿನ್? ನಾನು ವಿಶಾಲ್ ಇಬ್ರೇ ಇದ್ರೆ ಏನೋ ಅನ್ಕೋಬಹುದು, ಆದ್ರೆ 4 ಜನ ಇದ್ದಾಗ ಏನಾಗುತ್ತೆ ಹೇಳಿ? ಯಾರೂ ಡಿಸ್ಟರ್ಬ್ ಮಾಡಬಾರ್ದು ಅಂತ ಲಾಕ್ ಮಾಡಿಬಿಟ್ಟೆ. ಮಿಸ್ಟರ್ ವಿಶಾಲ್, ನಿಮ್ಗೊಂದು ಸರ್ಪ್ರೈಸ್. ಟೇಕ್ ಇಟ್. ಏನಿದು? ಡಿವೋರ್ಸ್ ಪೇಪರ್ಸ್. ಮುಕ್ಕಂಟಿಪುರದ ಹಳ್ಳಿ ಗುಗ್ಗು ತ್ರಿನೈನಿ ತನ್ನ ಕೈಯಿಂದ ಪೇಪರ್ಸ್ನ ಹಿಡ್ಕೊಂಡು ಅದ್ರ ಮೇಲೆ ನನಗೂ ನಿನಗೂ ಸಂಬಂಧ ಇಲ್ಲ ಅಂತ ಹೆಬ್ಬೆಟ್ ಹಾಕಿದಳೆ ವಿಶಾಲ್.
ನನ್ನ ಬಿಟ್ಬಿಡಿ ಅಕ್ಕ, ನಾನು ಹೋಗ್ಬೇಕು. ಅಷ್ಟು ಅರ್ಜೆಂಟ್ ಕೆಲಸ ಏನೇ ನಿಂಗೆ? ನಾವೆಲ್ಲ ಕೆಲಸ ಮಾಡಿದ್ಮೇಲೆ ನೀನ್ ಹೋಗ್ ಮಾಡೋದೇನಿದೆ? ನಾನು ಹೋಗಿ ಯಜಮಾನ್ರು ನೋಡ್ಬೇಕಕ್ಕ, ಜರಕೊಳ್ಳಿ ಅಕ್ಕ. ನಿಂಗೇನಮ್ಮ, ಗಂಡನೂ ಒಬ್ನೇ ಯಜಮಾನನೂ ಒಬ್ನೇ. ನಮ್ ಕಣ್ಣಿಗೆ ಕೆಲಸ ಮಾಡೋಳ್ ತರ ಕಾಣಿಸ್ತಿದ್ಯಾ, ಆದ್ರೆ ಯಜಮಾನ್ರ ರೂಮ್ಗೆ ಹೋದ್ಮೇಲೆ ಹೆಂಡತಿ ತರನೇ ಇರ್ತೀಯ. ಅಯ್ಯೋ, ದಯವಿಟ್ಟು ನೀವು ಸ್ವಲ್ಪ ಸುಮ್ಮನಿರ್ತೀರಾ? ನಾನು ಹೋಗ್ಬೇಕು ಅಂದ್ರೆ ನಿಮ್ಗೆ ಅರ್ಥ ಆಗ್ತಿಲ್ವಾ? ಜಾಗ ಬಿಡಿ. ರಿಯಲಿ ಕಾಂಟ್ ಬಿಲೀವ್ ದಿಸ್. ನೈನಿ ಹೆಬ್ಬೆಟ್ ಹಾಕಿದಾಳೆ ಅಂದ್ರೆ ನಾನ್ ನಂಬಲ್ಲ. ಕೋಪ ಯಾಕೆ ನೈನಿ? ನೀನ್ ತಾನೇ ಲೇಟಾಗಿ ಬಂದಿದ್ದು. ನಾಳೆ ಬೆಳಗ್ಗೆ 5 ಗಂಟೆಗೆ ಬಂದು ನೀವು ಮಾಡೋ ಕೆಲಸನೂ ನಾನೇ ಮಾಡಿ ಮುಗಿಸ್ತೀನಿ, ಸರಿನಾ? ಈಗ ನನ್ನ ಹೋಗಕ್ ಬಿಡಿ. ಅಲ್ಲೇನ್ ಕೆಲಸ ಇದೆ ನಿಂತು? ಅದು ನೀನ್ ನಡಿಯಮ್ಮ, ಮಾಡೋ ತುಂಬಾ ಕೆಲಸ ಇದೆ. ನಡಿ, ನೀನ್ ನಡಿ. ಜಾಗ ಬಿಡಿ. ನೈನಿ, 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 ನೈನಿ ನಿಂತ್ಕೋ. ನಿಂತ್ಕೋ. ನೈನಿ, ಏನ್ ವಿಶಾಲ್ ನೀನ್ ಹೇಳ್ತಿರೋದು? ಮಾಮ್, ಡಿವೋರ್ಸ್ ಪೇಪರ್ಸ್ ಮೇಲೆ ಹೆಬ್ಬೆಟ್ ಹಾಕೋದಕ್ಕೆ ನೀವು, ನಾನು, ಲಾಯರ್ ಹೇಳಿದ್ರು, ಯಾರು ಹೇಳಿದ್ರು ಹೆಬ್ಬೆಟ್ ಹಾಕೋದಕ್ಕೆ ನೈನಿ ಮನ್ಸು ಒಪ್ಪಲಿಲ್ಲ. ಅದಕ್ಕೆ ಈಗಲೂ ಕೂಡ ನನ್ನ ಮನ್ಸಿಗೆ ಅನ್ನಿಸ್ತಿದೆ, ನೈನಿ ಈ ಪೇಪರ್ಗೆ ಹೆಬ್ಬೆಟ್ ಹಾಕಿಲ್ಲ ಅಂತ. ಯಜಮಾನ್ರೇ, ಅದೇನ್ ವಿಶಾಲ್, ರಾಜ ಮುದ್ರೆ ತರ ರಾಣಿ ಮುದ್ರೆ ಆಗಿರೋ ನೈನಿ ಹೆಬ್ಬೆಟ್ಟು ಕಣ್ಣಿಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಬೇಕಾದ್ರೆ ಅವಳು ಹೆಬ್ಬೆಟ್ಟು ಪೇಪರ್ಸ್ ಮೇಲೆ ಹಾಕಿಲ್ಲ ಅಂತ ಹೇಳ್ತಿದ್ಯಲ್ಲ? ಅಂದ್ರೆ ನಾನು ಹೇಳಿದ್ರೆ ನಂಬಲ್ವಾ? ಪೂರ್ಣಿಮಾ ನಮ್ಮಕ್ಕ, ಅದೇ ನಿಮ್ಮ ಅಮ್ಮನ ಮಾತಾದ್ರೂ ನಂಬ್ತೀಯ ಅಲ್ವಾ? ಮಾವ, ಇದು ನೈನಿ ಹೆಬ್ಬೆಟ್ಟ ಅಂತ ಟೆಸ್ಟ್ ಮಾಡಬೇಕಾಗಿಲ್ಲ. ಆದರೆ ನೈನಿ ಹೀಗೆ ಮಾಡಿದಾಳೆ ಅಂದರೆ ನನ್ನ ಕೈಲಿ ನಂಬೋಕೆ ಆಗ್ತಿಲ್ಲ. ಯಜಮಾನ್ರೇ, 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 ಅಯ್ಯೋ, ಯಜಮಾನ್ರು ಕೋಣೆಲಿ ಇಲ್ವಲ್ಲ, ಎಲ್ಲಿದ್ದಾರೆ ಯಜಮಾನ್ರೇ? ವಿಶಾಲ್, ನಿನಗ್ ತಕ್ಕನಾದ ಹುಡುಗಿ ಜಾಸ್ಮಿನ್ ಬಂದಿದ್ದಾಳಲ್ಲಪ್ಪ. ಜಾಸ್ಮಿನಿಗೆ ಹೋಲಿಸ್ಕೊಂಡು ಫೀಲ್ ಆಗಿ ಅವಳಿಗ ಅರ್ಹತೆ ಯೋಗ್ಯತೆ ಇಲ್ಲ ಅಂತ ಅರ್ಥ ಮಾಡ್ಕೊಂಡು ನಯನಿ ಹೆಬ್ಬೆಟ್ಟೋತಿರ್ತಾಳೆ. ದಾಟ್ಸ್ ಇಟ್. ಯಜಮಾನ್ರೇ, ಯಜಮಾನ್ರೇ,
ಅಯ್ಯೋ ಇದು ಹೊಸ ಅಮ್ಮವ್ರ ಕೋಣೆ ಅಲ್ವಾ, ಇಲ್ಲಿ ಯಾಕಿರ್ತಾರೆ? ಆಂಟಿ, ನೈನಿ ಹೆಬ್ಬೆಟ್ ಹಾಕಿದ್ರೆ ಒಂದು ಕ್ಷಣನೂ ಯೋಚನೆ ಮಾಡದೆ ವಿಶಾಲ್ ಸೈನ್ ಹಾಕ್ತಾನೆ ಅಂತ ನೀವೇ ಹೇಳಿದ್ರಿ. ಆದರೆ ಇಷ್ಟೊತ್ತಾದ್ರೂ ಪೆನ್ ತಗೊಂಡಿಲ್ಲ. ವಿಶಾಲ್ ಕೂತ್ಕೋ ಕೂತ್ಕೋ, ವಿಶಾಲ್ ಕೂತ್ಕೋ. ನೈನಿ, ನಿನ್ನ ನನ್ನ ಬಿಟ್ಟು ಇನ್ನೊಬ್ಬರ ಪಾಲಾಗೋದಕ್ಕೆ ಹೆಬ್ಬೆಟ್ ಹಾಕಿದ್ಯಾ ಅಂದರೆ ನನ್ನಿಂದ ನಂಬೋಕ್ಕಾಗ್ತಿಲ್ಲ. ಮಾಮ್ಗೆ ಮಾತು ಕೊಟ್ಟಿರೋದೇನೋ ನಿಜ, ಆದರೆ ಈಗ ಯಾಕೆ ನೀನು ಮತ್ತೆ ಮತ್ತೆ ನೆನಪಾಗ್ತಿದ್ಯಾ? ನನಗಂತೂ ಒಂದು ಗೊತ್ತಾಗ್ತಿಲ್ಲ. ಹಾಕು ವಿಶಾಲ್. ನಿಜವಾಗ್ಲೂ ನೀನು ಹೆಬ್ಬೆಟ್ ಹಾಕಿದ್ಯಾ ಅಂದರೆ ನನ್ನಿಂದ ನಂಬೋಕ್ಕಾಗ್ತಿಲ್ಲ. ವಿಶಾಲ್, ಸೈನ್. ಹಾಕು ವಿಶಾಲ್, ನೀನೇ ಹೇಳಿದ್ದೆ ಅಲ್ವಾ, ಹಾಕು.
ನೀನು ನಿಮಿಷ ಇರು ಜಾಸ್ಮಿನ್. ಮಾವ ಒಂದ್ ನಿಮಿಷ ಕೂತ್ಕೋ ವಿಶಾಲ್. ಒಂದ್ಸಲ ಬಾಗಲ್ ತೆಗೀರಿ. ನಿಮ್ ಹತ್ರ ಮಾತಾಡ್ಬೇಕು ಯಜಮಾನ್ರೆ. ಯಜಮಾನ್ರೆ ಯಜಮಾನ್ರೆ ಯಜಮಾನ್ರೆ. ಮಾಮ್ ಅದು ಹಾಗಲ್ಲ ಮಾಮ್ ಪ್ಲೀಸ್ ಮಾಮ್ ಒಂದ್ ನಿಮಿಷ ಮಾತಾಡ್ ಬರ್ತೀನಿ. ನೀನ್ ಕೂತ್ಕೋ. ಮಾಮ್ ಹಾಗಲ್ಲ ಮಾಮ್. ಆಮೇಲೆ ಏನ್ ಬೇಕಾದ್ರೂ ಮಾತಾಡ್ಕೋ. ಮಾವ ಒಂದ್ ನಿಮಿಷ ಮಾಮ್ ಪ್ಲೀಸ್ ಮಾಮ್ ಒಂದೇ ಒಂದ್ ನಿಮಿಷ ಅವಳ ಹತ್ರ ಮಾತಾಡ್ ಬರ್ತೀನಿ. ಮಾತಾಡಿದೆ ಇಮಿಡಿಯೇಟ್ ಆಗಿ ಬರ್ತೀನಿ. ನಿಮ್ಗೊಂದ್ ವಿಷಯ ಹೇಳ್ಬೇಕು ಯಜಮಾನ್ರೆ. ಯಜಮಾನ್ರೆ ಯಜಮಾನ್ರೆ ಬಾಗಲ್ ತೆಗೀರಿ. ಮಾಮ್ ಪ್ಲೀಸ್ ಮಾಮ್ ಒಂದ್ ನಿಮಿಷ ಕೂತ್ಕೋ ವಿಶಾಲ್. ಪ್ಲೀಸ್ ಮಾವ. ವಿಶಾಲ್ ಯಜಮಾನ್ರೆ ಯಜಮಾನ್ರೆ ಇಲ್ಲೇನ್ ಮಾಡ್ತಿದ್ಯಾ? ಯಜಮಾನ್ರು ಒಳಗಿದ್ದಾರೆ ಅಕ್ಕ. ಬಾಗಲ್ ತೆಗಿತಿಲ್ಲ ಯಜಮಾನ್ರೆ. ಅವ್ರು ಬರ್ತಾರೆ, ಬಾ. ಕೊರಿಯರ್ ಅವನು ಪಾರ್ಸಲ್ ಏನು ತಂದಿದ್ದಾನೆ, ನೀನ್ ಸೈನ್ ಮಾಡ್ಲಿಲ್ಲ ಅಂದ್ರೆ ಕೊಡಲ್ಲ ಅಂತಿದ್ದಾನೆ. ಅದು ಆಗಲ್ಲ ಅಕ್ಕ. ಯಜಮಾನ್ರೆ ಬಾ ಬಾ ನೀನ್ ಮೊದ್ಲು. ಬಾ. ಅಕ್ಕ ಒಂದ್ಸಲ ಯಜಮಾನ್ರ ಹತ್ರ ಮಾತಾಡ್ಬೇಕು ನಾನು. ಮಾಮ್ ಪ್ಲೀಸ್ ಮಾಮ್ ಒಂದೇ ಒಂದ್ ನಿಮಿಷ ವಿಶಾಲ್, ಮಾತಾಡ್ ಬರ್ತೀನಿ. ಮಾಮ್ ಪ್ಲೀಸ್ ಮಾವ ಅರ್ಥ ಮಾಡ್ಕೊಳ್ಳಿ ಮಾವ. ಮೊದ್ಲು ಸೈನ್ ಹಾಕು. ಮಾಮ್. ವಿಶಾಲ್ ಸೈನ್ ಹಾಕ್ತೀನಿ ಅಂತ ನೀ ನನಗ್ ಮಾತು ಕೊಟ್ಟಿದ್ಯಾ? ಹಾಕು. ಹಾಕು ವಿಶಾಲ್ ಹಾಕು. ಆ ನೈನಿ ಹುಚ್ಚಿ ಆಮೇಲೆ ಮಾತಾಡಿದ್ರೆ ಆಯ್ತು ಅವಳ ಜೊತೆ. ಹಾಕು ವಿಶಾಲ್. ಯಜಮಾನ್ರೆ ಯಜಮಾನ್ರೆ ಬಾಗಲ್ ತೆಗೀರಿ. ಬಾಗಲ್ ತೆಗೀರಿ. ಹೋಗೋಣ ಬಾ. ಅಯ್ಯೋ ಪಾರ್ಸಲಲ್ಲಿ ಏನಿದೆ ಅಂತ ನಾನು ಅಯ್ಯೋ ನೋಡ್ಬೇಕು, ಬಾ. ಅಕ್ಕ ಅಕ್ಕ ನನ್ನ ಮಾತು ಕೇಳಿ ಅಕ್ಕ. ಅಯ್ಯೋ ಮೊದಲು ನೀನ್ ಸೈನ್ ಹಾಕು. ವಿಶಾಲ್ ವಿಶಾಲ್ ಮಾಮ್ ನೈನಿ ಹತ್ರ ಮಾತಾಡ್ ಬರ್ತೀನಿ ಪ್ಲೀಸ್. ವಿಶಾಲ್ 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 ನನ್ ಮಾತು ಕೇಳು. ವಿಶಾಲ್ ವಿಶಾಲ್ ನೀನ್ ನೈನಿ ಬಾ ಬೇಗನೆ. ನೈನಿ ವಿಶಾಲ್ ಒಂದ್ಸಲ ನಿಂತ್ಕೋ. ಮಾತಾಡ್ಬೇಕು ಅಕ್ಕ. ನನ್ನ ಮಾತು ಕೇಳಿ. ಬಾ. ವಿಶಾಲ್ ಬಾ. ನೈನಿ ನಿಂತ್ಕೋ. ನಿಂತ್ಕೋ. ವಿಶಾಲ್ ವಿಶಾಲ್ ಬಾ ನೈನಿ, ಬೇಗ 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 ಬಾ. ಅಕ್ಕ ನನ್ನ ಹತ್ರ ಮಾತಾಡ್ಬೇಕು ಒಂದ್ಸಲ. ನಾನು ನನ್ನ ಮಾತು ಕೇಳಿ. ಅಯ್ಯೋ ನೈನಿ ವಿಶಾಲ್ ನೈನಿ ನೈನಿ ಯಜಮಾನ್ರೆ ಅಂತ ಕರೆದು ನಿನ್ ಪಾಡಿಗೆ ನೀನ್ ಹೊರಟೋಗ್ತಾ ಇದೀಯಾ? ಇಲ್ಲ ಯಜಮಾನ್ರೆ, ನಿಮ್ಮ ಹತ್ರ ಮಾತಾಡಕ್ಕೆ ಬಂದಿದ್ದೆ. ಯಾವ್ದೋ ಕೊರಿಯರ್ ಬಂತು ಅಂತ ನಾನೇ ಕರ್ಕೊಂಡು ಹೋಗ್ತಿದ್ದೆ ವಿಶಾಲ್. ಅತ್ಗೆಗೆ ಕೊರಿಯರ್ ಬಂದಿದ್ಯಾ? ಏಯ್ ಅತ್ಗೆ ಅಂತ ಅತ್ಗೆ ನೈನಿ ಇನ್ನು ಬಂಧನಗಳನ್ನ ಇಲ್ಲಿ ಬಲವಂತವಾಗಿ ಬದಲಾಯಿಸೋಕ್ಕಾಗಲ್ಲ ವಲ್ಲಭ. ವಿಕ್ರಾಂತ್, ರಾತ್ರಿ ಏನಾದ್ರೂ ಹಾರರ್ ಮೂವಿ ನೋಡಿದ್ಯಾ ಏನು? ಭಯದಲ್ಲಿ ಅತ್ತಿಗೆ ಅಂತ ಮ್ಯಾನೇಜ್ ಮಾಡ್ತಿದ್ಯಾ? ಮನ್ಸಿಂದ ಬಂದಿದೆ ಮಾವ. ಮ್ಯಾನೇಜ್ ಮಾಡೋದಕ್ಕೆ ನಾನೇನು ತಪ್ಪು ಮಾತಾಡ್ತಿಲ್ಲ. ತಪ್ಪೇನಿಲ್ಲ. ತಪ್ಪಿಲ್ಲ ಅಂದ್ರೂ ಸರಿಯಲ್ಲ. ಅದು ಆ್ಯಕ್ಚುಲಿ ಸರಿನೇ ಅಲ್ಲ. ಯಾಕೆಂದ್ರೆ ಡಿವೋರ್ಸ್ ಪೇಪರ್ಸ್ ಮೇಲೆ ನೈನಿ ಹೆಬ್ಬೆಟ್ ಹಾಕಾಯ್ತು. ವಿಷಯ ಗೊತ್ತಿಲ್ಲದೆ ನಯನಿನ ಅತ್ತಿಗೆ ಅಂತ ಕರೆದು ಖುಷಿ ಪಡ್ತಾ ಇದ್ದಾನೆ. ಸಾರಿ ಫಾರ್ ದಟ್ ವಿಕ್ರಾಂತ್. ಏನ್ ನೈನಿ, ನೀನು ಹೆಬ್ಬೆಟ್ ಹಾಕದ್ಯಾ? ಅವಳು ಹೆಬ್ಬೆಟ್ಟು ಒತ್ತಿರೋದಕ್ಕೆ ವಿಶಾಲ್ಗೆ ಸೈನ್ ಹಾಕು ಅಂತಿದ್ದೀನಿ. ಬ್ರೋ ಇನ್ಯಾಕ್ ತಡ? ನೀ ಸುಮ್ಮನಿರೋ. ನೈನಿ, ಯಾಕೆ ಹೀಗೆ ಮಾಡಿದೆ? ಹೆಬ್ಬೆಟ್ಟು ಯಾವಾಗ ಹಾಕಿದೆ? ದೊಡ್ಡಮ್ಮವ್ರೆ, ನಾನು ಇವಾಗ ಏನು ಹೇಳಿದ್ರು ಏನು ಮಾಡಿದ್ರು ಲಾಭ ಇಲ್ಲ ನೈನಿ. ನೀನು ಸೈಲೆಂಟ್ ಆಗಿರೋದೇ ಒಳ್ಳೇದು. ವಿಶಾಲ್,
ಅವಳ ಕೆಲಸ ಮುಗ್ದಿದೆ. ನೀನ್ ಸೈನ್ ಹಾಕೋದಷ್ಟೇ ಬಾಕಿ. ಮಾಮ್, ಸೈನ್ ಮಾಡೋಕ್ಕೂ ಮುಂಚೆ ನಾನು ನೈನಿ ಹತ್ರ ಮಾತಾಡಬೇಕು. ಬ್ರೋ, ನೀನೇನು ಮದುವೆ ಹೆಣ್ಣು ನೋಡ್ತಿಲ್ಲ, ಪಕ್ಕಕ್ಕೆ ಕರ್ಕೊಂಡು ಹೋಗಿ ಅಭಿಪ್ರಾಯ ಅಭಿರುಚಿನ ಕೇಳೋದಿಕ್ಕೆ. ಡೈವರ್ಸ್ ಕೊಡ್ತಿದ್ಯಾ ಅಂದರೆ ಬಿಟ್ಬಿಡ್ತಿದ್ಯಾ? ಇನ್ನೂ ಪರ್ಸ್ನಲ್ ಆಗಿ ಮಾತಾಡೋಂಥದ್ದೇನಿದೆ? ಪಕ್ಕಕ್ಕೆ ಕರ್ಕೊಂಡು ಹೋಗಿ ಮಾತಾಡಲ್ಲ ಬ್ರೋ. ಇವಾಗಲೇ ಇಲ್ಲೇ ಎಲ್ಲರ ಮುಂದೆ ಕೇಳ್ತೀನಿ. ಅದೇನೇ ಇದ್ರು ಸೈನ್ ಹಾಕ್ಬಿಟ್ಟು ಕೇಳ್ಬೋದಲ್ವಾ ವಿಶಾಲ್? ವಿಶಾಲ್ಗೆ ನೀನ್ ಸಲಹೆ ಕೊಡಬೇಡ. ವಿಶಾಲ್ ಕೇಳಪ್ಪ, ಏನಾಯ್ತು ಅಂತ ಹೇಳ್ತಾಳೆ. ನಿಜಾನೇ ಹೇಳ್ಬೇಕು ನೈನಿ ನೀನು. ಇವಾಗಷ್ಟೇ ನಿನ್ನ ಬದುಕನ್ನು ಮರಳಿ ಪಡೆದಿದ್ಯಾ. ಮತ್ತೆ ನೀನು ತ್ಯಾಗ ಮಾಡ್ತೀನಿ ಅಂದರೆ ಆಮೇಲೆ ನೀನು ಯಾಗ ಮಾಡಿದ್ರೂ ಸರಿ, ಪ್ರಯೋಜನ ಆಗಲ್ಲ. ನೈನಿ, ನನ್ನ ಮೊಮ್ಮಗ ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಹೇಳಮ್ಮ. ನೀನೇ ಡಿವೋರ್ಸ್ ಪೇಪರ್ಸ್ ಮೇಲೆ ಹೆಬ್ಬೆಟ್ ಹಾಕಿದೀಯಾ ನೈನಿ? ಇಲ್ಲ ಯಜಮಾನ್ರೆ. ಇದನ್ನೇ ಸುಳ್ಳು ಅಂತ ಹೇಳೋದು. ಆದ್ರೆ ಯಾರು ಸುಳ್ಳು ಹೇಳ್ತಿದಾರೋ, ಯಾರು ನಿಜ ಹೇಳ್ತಿದಾರೋ ತಿಳ್ಕೋಬೇಕು ಯುವರ್ ಆನರ್. ವಿರೋಧದ ಪಾರ್ಟಿಯವರು ಹೆಬ್ಬೆಟ್ ಹಾಕಿದ್ದಾರೆ ಅಂತ, ನಮ್ಮ ಪಕ್ಷದ ನೈನಿ ಹೆಬ್ಬೆಟ್ ಹಾಕಿಲ್ಲ ಅಂತ. ಇವಾಗ ಏನ್ ತೀರ್ಮಾನ ಕೊಡ್ತೀರಾ ಅಂತ ಹೇಳಿ ಮೈ ಲಾರ್ಡ್. ಏಯ್, ನೀನು ಸುಮ್ಮನೆ ಅದು ಹೇಗಾಗುತ್ತೆ? ಅಮ್ಮ ಮಾವ ಜಾಸ್ಮಿನ್ ಏನು ತಮಾಷೆ ಮಾಡ್ತಿದ್ದಾರಾ? ಸುಳ್ಳು ಹೇಳ್ತಿರೋದು ಈ ನೈನಿ. ಹೆಬ್ಬೆಟ್ ಹಾಕಿ ಈಗೇನು ಮಾಡಿಲ್ಲ ಅಂತ ಹೇಳ್ತಿದ್ದಾಳೆ. ಹಾಗಿದ್ರೆ ಪೇಪರ್ ಮೇಲೆ ಹೆಬ್ಬೆಟ್ ಒತ್ತಿದ್ಯಾರು? ನೈನಿ ಬೆರಳಿಗೆ ಇಂಕ್ ಹೇಗೆ ಅಂಟ್ಕೊಳ್ಳುತ್ತೆ? ಏನಮ್ಮ, ಎಲ್ಲರಿಗೂ ಒಂದ್ಸತಿ ನಿನ್ ಕೈ ತೋರ್ಸು. ವಿಶಾಲಕ್ಷಮ್ಮ ತಾಯಿ, ಈಗೇನು ಮಾಡಲಿ? ನಾನು ಹೆಬ್ಬೆಟ್ಟು ಒತ್ತಿಲ್ಲ ಅಂತ ಹೇಳಿದ್ರು ನನ್ನ ಬೆರಳಿಗೆ ಮಸಿ ಅಡ್ಕೊಂಡಿರೋದನ್ನ ನೋಡಿ ಎಲ್ಲರೂ ನಾನೇ ಸುಳ್ಳು ಹೇಳ್ತಿದ್ದೀನಿ ಅನ್ಕೋತಾರೆ. ಹೇಗಮ್ಮ ಇದರಿಂದ ಹೊರಗೆ ಬರೋದು ಹೇಗೆ? ನೈನಿ, ನಿಂಗೇನು ಅವ್ರ ಮೇಲೆ ಕೈ ಮಾಡು ಅಂತ ಹೇಳ್ತಿಲ್ಲ, ಆಶೀರ್ವಾದ ಮಾಡೋ ರೀತಿ ಕೈ ತೋರ್ಸು ಅಂತ ಹೇಳ್ತಿರೋದು. ಹರಿ ಓಂ ತತ್ಸತ್. ತೋರ್ಸು, ಕೈ ಎತ್ತು, ತೋರ್ಸು. ನೋಡಿ 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 ನೋಡಿ. ನಿಮ್ಮನ್ನ ಬಿಟ್ಟು ಹೋಗಲ್ಲ, ಯಾವಾಗಲೂ ನಿಮ್ಮನ್ನು ಕಾಪಾಡ್ತಾನೆ ಇರ್ತೀನಿ ಅಂತ ಪದೇ ಪದೇ ಹೇಳ್ತಾನೆ ಇದ್ದೆ. ನೀನು ಸಂಬಂಧಗಳನ್ನ ಉಳಿಸ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಮಾಡ್ತಾರಾ ಅಂತ ನಾನು ಆಶ್ಚರ್ಯ ಪಡ್ತಿದ್ದೆ ನೈನಿ. ನೀನು ಒಳ್ಳೆತನನೇ, ನೀನು ಹಠಮಾರಿತನ ಅನ್ಕೊಂಡೆ. ಆದರೆ ರಾತ್ರಿ ಹೆಬ್ಬೆಟ್ಟು ಹಾಕಿ ಮತ್ತೆ ಇವಾಗ ನಾನು ಹಾಗೆ ಮಾಡಿಲ್ಲ ಅಂತ ಹೇಳಿ ಎಲ್ಲರ ಮುಂದೆ ಯಾಕೆ ರೀತಿ ಫೂಲ್ ಆಗ್ತಿದ್ಯಾ? ಯಾಕೆ ರೀತಿ ಮಾಡ್ತಿದ್ಯಾ ನೀನು? ನನಗೊಂದು ಡೌಟು. ರಾತ್ರಿ ಹೆಬ್ಬೆಟ್ಟು ಒತ್ತಿದ್ದಾರೆ ಅಂತ ಹೇಳ್ತಿದ್ದಾರೆ, ಇವಾಗ ಕೈ ತೋರಿಸು ಅಂತ ಹೇಳ್ತಿದ್ದಾರೆ. ಎಲ್ಲ ಲಾಜಿಕ್ ಮಿಸ್ ಆಗ್ತಿದೆ ಅನ್ನಿಸ್ತಿಲ್ವಾ?
ಅಪ್ಪ ವಿಕ್ರಾಂತು ತೊಳ್ಕೊಂಡ ತಕ್ಷಣ ಹೋಗೋದಕ್ಕೆ ಅದೇನ್ ಕಣ್ಣಿಗೆ ಹಚ್ಕೊಳ್ಳೋ ಕಾಡ್ಗೆನ ಇಂಕು ಇನ್ನು ಇರೋದಕ್ಕೆ ನಾವು ಹೇಳಿರೋದು ನಿಜ ಅಂತ ಪ್ರೂವ್ ಆಯ್ತು. ಇವಾಗ ಕ್ಲಾರಿಟಿ ಸಿಕ್ತಲ್ಲ ಬ್ರೋ, ಸೈನ್ ಮಾಡು. ಜಾಸ್ಮಿನ್, ಡಿವೋರ್ಸ್ ಪೇಪರ್ಸು ಪೆನ್ನು ವಿಶಾಲ್ ಕೈ ಕೊಡು. ತಗೊಳ್ಳಿ ವಿಶಾಲ್, ನಿಮ್ಮ ಅಮೂಲ್ಯವಾದ ಸಹಿಯನ್ನ ಹಾಕಿ. ಹಾಕು. ಸೈನ್ ಹಾಕು ವಿಶಾಲ್. ಮಗನೇ ವಿಶಾಲ್, ಒಂದ್ಸಲ ಯೋಚನೆ ಮಾಡಪ್ಪ. ನೀವ್ ಮಾತಾಡ್ಬೇಡಿ ಅತ್ತೆ. ಹೆಬ್ಬೆಟ್ ಒತ್ತಿದ್ದ ಹಾಗೆ ಪೇಪರ್ಸಿಗೆ ಸೈನ್ ಹಾಕ್ತೀನಿ ಅಂತ ವಿಶಾಲ್ ನನಗ್ ಮಾತು ಕೊಟ್ಟಿದ್ದಾನೆ. ನೀನ್ ಹಾಕು ಕಂದ. ನೈನಿ, ವಿಶಾಲ್ ಹತ್ರ ಮಾತಾಡ್ಬೇಕು ಅಂತ ಓಡ್ಕೊಂಡ್ ಬಂದ್ಯಲ್ಲ, ಜೋರಾಗಿ ಬಾಗಿಲು ತಟ್ಟೆ. ಈಗೇನು ಮಾತಾಡ್ತಿಲ್ವಲ್ಲ? ಎಲ್ಲ ದಾರಿನೂ ಮುಚ್ಚೋಗಿದೆ ಅಕ್ಕ. ಈ ನಿಜ ಆ ವಿಶಾಲಾಕ್ಷಮ್ಮನ್ಗೆ ಗೊತ್ತು. ಮೇಡಮ್ ಮೇಡಮ್, ತುಂಬಾ ಹೊತ್ತಿಂದ ಕಾಯ್ತಾ ಇದ್ದೀನಿ. ಬೇಗ ಬಂದು ನಿಮ್ಮ ಪಾರ್ಸಲ್ ತಗೊಳ್ಳಿ. ಇನ್ನೂ ಬೇರೆಯವ್ರಿಗೆ ಪಾರ್ಸಲ್ ಕೊಡ್ಬೇಕು ಮೇಡಮ್. ನೈನಿ, ಅವನು ನಿಂಗೆ ಹೇಳ್ತಿರೋದು. ಸೈನ್ ಮಾಡಕ್ಕೆ ಎಲ್ಲಿ ಬರುತ್ತೆ? ಹೆಬ್ಬೆಟ್ಟೆ. ಇಂಕ್ ಪ್ಯಾಡ್ ನನ್ನ ಹತ್ರ ಇದೆ ಸರ್. ಯಾಕಪ್ಪ? ಬೆರಳಲ್ಲಿ ಇಂಕ್ ಮಾರ್ಕು ಇನ್ನೂ ಹಾಗೆ ಇದೆ. ಅದನ್ನೇ ಜೋರಾಗಿ ಗೊತ್ತಿದ್ರೆ ಆಯ್ತು. ಪರಶು, ಬರ್ತಾ ಬರ್ತಾ ನಿನ್ ತಲೆ ಹರಟೆ ಜಾಸ್ತಿ ಆಯ್ತು. ಏನೋ ಖುಷಿಲ ತರ ಮಾತಾಡ್ತಿರ್ತೀನಿ ಅಹಲ್ಯ ಅಕ್ಕ. ನೀವು ಸೈನ್ ಹಾಕಿ ವಿಶಾಲ್. ಒಂದ್ ನಿಮಿಷ ಯಜಮಾನ್ರೆ. ಏನು ಅನ್ಕೊಳ್ಳಿಲ್ಲ ಅಂದ್ರೆ ಸ್ವಲ್ಪ ಆ ಪೆನ್ ಕೊಡ್ತೀರಾ? ಸಹಿನಾ ಎಲ್ಲಿ ಮಾಡಲಿ ಅಣ್ಣ?
ಹೆಬ್ಬೆಟ್ ಅಂದ್ರಲ್ಲಮ್ಮ, ಇಂಕ್ ಪ್ಯಾಡ್ ಇದೆ. ನನಗೆ ಸಹಿ ಹಾಕಕ್ ಬಂದ್ರೂ ಹೆಬ್ಬೆಟ್ಟೆ ಒತ್ತಬೇಕಾ? ಹಾಗೇನಿಲ್ಲಮ್ಮ, ಸೈನ್ ಮಾಡಿದ್ರೆ ಸಾಕು. ಎಲ್ಲಿ ಹಾಕ್ಬೇಕೀಗ ಸಹಿನ? ಇಲ್ಲಿ ಸೈನ್ ಮಾಡಿಮ್ಮ. ಪರಶುರಾಮ್ ಯಜಮಾನ್ರೆ, ಅಮ್ಮ, ಒಂದ್ ಚಿಕ್ಕ ಸಂದೇಹ. ಏನಮ್ಮ ಅದು? ಸಹಿ ಮಾಡೋದ್ರ ಜೊತೆಗೆ ಮನೆ ಹೆಸರು ಬರಿಬೇಕಾ? ಸೂರ್ಯ ದೇವ್ರು ಅಂತ ಅತ್ತೆ ಮನೆ ಹೆಸರು ಬರೀತೀಯಾ ನೈನಿ? ಕೇಳ್ದೆ ಅಕ್ಕ, ಅಷ್ಟೇ. ಹೆಂಡತಿ ಹೆಸರು ಮುಂದೆ ಗಂಡನ ಹೆಸರು ಬರೆಯೋ ಹಾಗೆ. ಏನ್ ಜಾಸ್ಮಿನ್ ಅಮ್ಮೋರೆ? ಅವಳು ಶಾಕಲ್ಲಿದ್ದಾಳಮ್ಮ. ನೀನ್ ಸುಮ್ಮನೆ ಸೈನ್ ಹಾಕ್ ನಯನಿ. ಯಜಮಾನ್ರೆ, ನಮ್ಮಿಬ್ರಿಗೂ ಇನ್ನೂ ವಿಚ್ಛೇದನ ಆಗಿಲ್ದೇ ಇರೋದ್ರಿಂದ ಪದ್ಧತಿ ಪ್ರಕಾರ ನನ್ನ ಹೆಸರು ಜೊತೆ ನಿಮ್ಮ ಹೆಸರು ಏನಂದ್ರೆ ನೈನಿ, ವಿ ಅಂದ್ರೆ ವಿಶಾಲ್, ನೈನೇ ವಿಶಾಲ್. You're absolutely right, ವಿಕ್ರಾಂತ್. ಚಪ್ಪಾಳೆ ನೈನಿ. ಏನು ಚಿಕ್ಕ ಮಕ್ಳು ತರ 2 ಅಕ್ಷರ ಗೀಚ್ಬಿಟ್ರೆ ಅದು ಸೈನ್ ಆಗ್ಬಿಡತ್ತಾ? ಹೇ ಪರಶುರಾಮ್, ನಿನ್ನ ಸಿಗ್ನೇಚರ್ ಎಷ್ಟು ಕೆಟ್ಟದಾಗಿರುತ್ತೆ ಅಂತ ಇಲ್ಲಿ ಎಲ್ರಿಗೂ ಗೊತ್ತು. ಹೌದು ಮಾವ, ಇದನ್ನ ಹಿಡ್ಕೊ. ನನಗ್ ಗೊತ್ತು. ಹೌದು ಮಾವ, ಮೊದಲು ಪಿ ಅಂತ ಬರ್ದು ಆಮೇಲೆ ಪಿ 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 ಅಂತ ಬಬ್ಬಲ್ ಗಮ್ ತರ ಎಳಿತಾರೆ ಅವರು. ತುಂಬಾ ಕೆಟ್ಟದಾಗಿರುತ್ತೆ ಪರಶುಮಾವನ್ ಸೈನು. ಅಕ್ಷರನೇ ಎಲ್ಲ ಹೇಳ್ತಿರ್ಬೇಕಾದ್ರೆ ಇನ್ನು ಕೇಳೋದ್ರಲ್ಲಿ ಅರ್ಥ ಇಲ್ಲ. ಅಂದ ಹಾಗೆ ಹಾ ಹೌದು ನೈನಿ, ಹೀಗ್ ಸೈನ್ ಮಾಡೋದನ್ನ ಹೇಗ್ ಕಲ್ತೆ ನೀನು? ಸುಮ್ಮನಾ, ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಸುಮ್ಮನಾ? ಏನು ಮಾತಾಡ್ಬೇಡ, ಸರ್ಪ್ರೈಸ್. ಏನಿದು? ಇರಕ್ಕ ತೋರಿಸ್ತಿದ್ದೀನಲ್ಲ, ಸರ್ಪ್ರೈಸ್. ರಂಗೋಲಿ ತುಂಬಾ ಚೆನ್ನಾಗಿದೆ ಸುಮ್ಮನಾ. ಅಯ್ಯೋ ಅಕ್ಕ, ಇದು ರಂಗೋಲಿ ಅಲ್ಲ, ಅಕ್ಷರ. ಇದನ್ನ ನೋಡಿದ್ರೆ ನಿಂಗೆ ಏನ್ ಅನ್ಸುತ್ತೆ? ನಂಗೆ ಓದಕ್ ಬರಲ್ಲ ಅಲ್ವಾ ಸುಮ್ಮನಾ? ಮರ್ತೆ ಹೋದೆ ಅಕ್ಕ, ನಿನಗೆ ಕನ್ನಡನೇ ಬರಲ್ಲ, ಇಂಗ್ಲಿಷ್ ಹೇಗೆ ಬರುತ್ತೆ ಹೇಳು? ಸರಿ ಬಿಡು, ಅದ್ರ ಅರ್ಥ ಏನು ಅಂತ ನಾನೇ ಹೇಳ್ತೀನಿ. ಇದು ವಿ ಅಂದ್ರೆ
ವಿ ಫಾರ್ ವಿಶಾಲ್ ಭಾವ. ಅದು ಎನ್ ಅಂದ್ರೆ ಎನ್ ಫಾರ್ ನೈನಿ ಅಕ್ಕ. ಇದು ಲವ್ ಸಿಂಬಲ್ ಅಂದ್ರೆ ಪ್ರೀತಿಯ ಚಿಹ್ನೆ. ಒಟ್ಟಿಗೆ ನೋಡಿದ್ರೆ ವಿಶಾಲ್ ಲವ್ಸ್ ನೈನಿ. ಅಂದ್ರೆ ವಿಶಾಲ್ ಭಾವ ನೈನಿ ಅಕ್ಕನ ಪ್ರೀತಿಸ್ತಾರೆ ಅಂತ ಅರ್ಥ.